ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆ ಕೊಲೆ ಆಗೋಕ್ಕೂ ಮುನ್ನ ಪಾರ್ಟಿ ಮರ್ಡರ್ ಮುಗಿಸಿದ ನಂತರ ಪಾರ್ಟಿ ದರ್ಶನ್ ಅಂಡ್ ಗ್ಯಾಂಗ್ ಯಾವ ಕ್ರಿಮಿನಲ್ ಗ್ಯಾಂಗೂ ಕೂಡ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಡೌಟ್ ಶುರು ಆಗ್ಬಿಟ್ಟಿದೆ. ಅದೇ ಸುಳಿವು ಹಿಡ್ಕೊಂಡು ಹೊರಟಿರುವ ಪೊಲೀಸ್ ಟೀಮ್ ಮೈಸೂರಲ್ಲೂ ಕೂಡ ಮಹಜರು ನಡೆಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರೇಣುಕಸ್ವಾಮಿ ಮರ್ಡರ್ ಬೆನ್ನಲ್ಲೇ ಎಸ್ಕೆ. ಮೈಸೂರಿಗೆ ದರ್ಶನ್ ಕರೆದೊಯ್ದು ಮಹಜರು. ಖಾಸಗಿ ಹೋಟೆಲ್ನಲ್ಲಿ ಸಿಗುತ್ತಾ ಆ ಕ್ಲೂ? ರೇಣುಕಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಪೊಲೀಸರು ಮಿಂಚಿನ ಮಹಜರನ್ನ ಕಂಟಿನ್ಯೂ ಮಾಡಿದ್ದಾರೆ. ಬೆಂಗಳೂರು, ಚಿತ್ರದುರ್ಗದಲ್ಲಿ ಶೋಧ ಬಹುತೇಕ ಕಂಪ್ಲೀಟ್ ಆಗಿದೆ. ಕಾಕಿ ಟೀಮ್ನ ಕಣ್ಣು ಈಗ ಮೈಸೂರಿನ ಕಡೆ ನೆಟ್ಟಿದೆ. ಹೌದು, ಮರ್ಡರ್ ಮುಗಿದ ಮರುಗಳಿಗೆಯಲ್ಲೇ ಆರೋಪಿ ದರ್ಶನ್ ಮೈಸೂರಿಗೆ ಜಂಪ್ ಆಗಿದ್ರು. ಅಲ್ಲಿನ ಮನೆಗೆ ಹೋಗದ ಆರೋಪಿ ಖಾಸಗಿ ಹೋಟೆಲ್ನಲ್ಲೇ ವಾಸ್ತವ್ಯ ಹೂಡಿದ್ದು ಇಲ್ಲಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. 3 ದಿನಗಳ ಕಾಲ ದರ್ಶನ್ ತಂಗಿದ್ದ ಹೋಟೆಲ್ನಲ್ಲಿ ಮಹಜರು ನಡೆಸೋದಕ್ಕೆ ಪೊಲೀಸರು ರೆಡಿ ಮಾಡಿಕೊಳ್ತಿದ್ದಾರೆ. ಮೈಸೂರಿನ ಹೋಟೆಲ್ನಲ್ಲಿ ಸ್ಪಾಟ್ ಮಹಜರು. ದರ್ಶನ್ ತಂಗಿದ್ದ ಹೋಟೆಲ್ನಲ್ಲಿ ಸಾಕ್ಷಿಗಾಗಿ ಪೊಲೀಸರು ಜಾಲಾಡ್ತಾರೆ. ಒಂದ್ ವೇಳೆ ಅಲ್ಲಿಯೂ ಸ್ನೇಹಿತರ ಜೊತೆಗೆ ಮರ್ಡರ್ ಮಿಸ್ಟ್ರಿ ಕುರಿತು ಚರ್ಚೆ ನಡೀತಾ ಅಥವಾ ಹತ್ಯೆಗೆ ಬಳಸಿದ ವಸ್ತುಗಳ ಬಗ್ಗೆ ಅಲ್ಲೇನಾದ್ರೂ ಕ್ಲೂ ಸಿಗುತ್ತಾ ಅನ್ನೋದು ಈಗ ಕುತೂಹಲ ಕೆರಳಿಸಿದೆ. ಮೈಸೂರಿನಲ್ಲಿ ಸ್ಥಳ ಮಹಜರು ನಂತರ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಕನ್ನಡ. ಇನ್ನು ಒಟ್ಟು 17 ಮಂದಿ ಇಲ್ಲಿ ತನಕ ಅರೆಸ್ಟ್ ಆಗಿದ್ದಾರೆ. ರೇಣುಕಸ್ವಾಮಿ ಹತ್ಯೆ ಕೇಸ್ನ ತನಿಖೆ ಮತ್ತಷ್ಟು ಚುರುಕಾಗಿದೆ. ಬಂಧಿತ ಆರೋಪಿಗಳಲ್ಲದೆ ಇನ್ನೂ ಹಲವರ ವಿಚಾರಣೆ ನಡೆಯುತ್ತಂತಿದೆ. 27 ಮಂದಿ ಅಂದರೆ ಈ ವಿಚಾರ 27 ಮಂದಿಗೆ ಗೊತ್ತಿದೆ. 17 ಮಂದಿ ಬಂಧಿತ ಆರೋಪಿಗಳು. ಇನ್ನುಳಿದ 10 ಮಂದಿಯನ್ನು ಸಾಕ್ಷಿಗಳಾಗಿ ಪರಿಗಣನೆ, ಹೇಳಿಕೆ ನೀಡಿದವರನ್ನು ಸಾಕ್ಷಿಗಳಾಗಿ ಪರಿಗಣಿಸಿದ ಪೊಲೀಸರು ಶೆಡ್ ಬಳಿ ಇದ್ದಂಥ ಇನ್ನೂ ಕೆಲವರ ಹೇಳಿಕೆ ದಾಖಲು, ಘಟನೆ ಹೇಗಾಯಿತು, ಯಾರ್ಯಾರಿದ್ರು, ಎಷ್ಟು ಜನ ಸೇರಿದ್ರು, ದರ್ಶನ್ ಎಷ್ಟೊತ್ತಿಗೆ ಬಂದಿದ್ರು ಎಂಬ ಹೇಳಿಕೆ ದಾಖಲು. ಅವರನ್ನು ಕರೆದಿಲ್ಲ. ಐ ಥಿಂಕ್ ಸುತ್ತಮುತ್ತ ಇರೋರು ಒಟ್ಟು 27 ಜನ ಆಯಿತು. ಅದರಲ್ಲಿ 17 ಜನನ ಬಂಧಿಸಿದ್ದಾರೆ, ಒಬ್ಬ ಏನೋ ತಪ್ಪಿಸ್ಕೊಂಡಿದ್ದಾನೆ. 27 ಮಂದಿಯಲ್ಲಿ 17 ಮಂದಿ ಬಂಧಿತ ಆರೋಪಿಗಳು. ಇನ್ನುಳಿದ 10 ಮಂದಿಯನ್ನು ಸಾಕ್ಷಿಗಳಾಗಿ ಪರಿಗಣನೆ. ಸಾಕ್ಷಿಗಳು ಹೇಳ್ತಾರೆ, ನೀನು ದರ್ಶನ್ ಬಂದಿದ್ದೀನಪ್ಪ? ಬಂದಿದ್ದ ಸರ್. ಎಷ್ಟೊತ್ತಿಗೆ ಬಂದ ಸರ್? ಸಂಜೆ 3:30ಕ್ಕೆ ಬಂದ್ರಿ. ನೀವೇನು ಮಾಡ್ತಾಯಿದ್ರಿ ಸರ್? ನಾನಲ್ಲಿ ಪೇಂಟಿಂಗ್ ಮಾಡ್ತಾಯಿದ್ದೆ ಸರ್, ನನಗೆ ಆ ಕೆಲಸ ಸರ್ ಅಂತಂದ್ಬಿಟ್ಟು. ಇನ್ನು ನೀನು ನೋಡಿದೇನಪ್ಪ? ನೋಡಿದೆ ಸರ್. ಯಾರು ಬಂದರು ಸರ್? ಸರ್, ಇಬ್ಬರು ಹುಡುಗರನ್ನ ಹಿಂಗೆ ಕೈ ಕಟ್ಕೊಂಡ್ಬಂದರು ಸರ್. ಯಾರೆಲ್ಲ ತೋರಿಸ್ಬೋದಾ ನಿನಗೆ? ಸರ್, ಇವನು ಮತ್ತು ಇವನು ಸರ್. ಈ ಥರ ಇನ್ನು ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಡಿ ಗ್ಯಾಂಗ್ ಆ ಪಬ್ನಲ್ಲಿ ಮಸ್ತ್ ಪಾರ್ಟಿ ಮಾಡಿದ್ರು. ಆ ಜಾಗಕ್ಕೆ ಕರೆದುಕೊಂಡು ಹೋಗಿ ಕಾಕಿ ಸಾಕ್ಷ್ಯ ಕಲೆ ಹಾಕಿದ್ರು. ಅದಕ್ಕೂ ದರ್ಶನ್ ಪಾರ್ಟಿ ಮಾಡಿದ್ದು ಎಲ್ಲಿ ಗೊತ್ತಾ? ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರೇಣುಕಾ ಕೊಲೆಗೂ ಮುನ್ನ ದರ್ಶನ್ ಮಸ್ತ್ ಪಾರ್ಟಿ. ಸ್ಟೋನಿ ಬ್ರೋಕ್ ಪಬ್ನಲ್ಲಿ ಡಿ ಗ್ಯಾಂಗ್ ಮಹಜರ್. ರೇಣುಕಸ್ವಾಮಿ ಭೀಕರವಾಗಿ ಕೊಲೆ ಮಾಡೋ ಮುನ್ನ ದರ್ಶನ್ ಅಂಡ್ ಗ್ಯಾಂಗ್ RR ನಗರದ ಸ್ಟೋನಿ ಬ್ರೂಕ್ ಬಾರ್ ಮತ್ತು ರೆಸ್ಟೋರೆಂಟ್ನಲ್ಲಿ ಭರ್ಜರಿ ಪಾರ್ಟಿ ಮಾಡಿದ್ರು. ಇದೇ ಪಬ್ನಲ್ಲಿ ಡಿ ಗ್ಯಾಂಗ್ ಗಡತ್ತಾಗಿ ಕಂಠಪೂರ್ತಿ ಕುಡಿದು ಬಳಿಕ ಶೆಡ್ ಕಡೆ ಹೋಗಿ ರೇಣುಕಸ್ವಾಮಿಯನ್ನ ಹೊಡೆದು ಸಾಯಿಸಿದ್ರು.